ಅಷ್ಟೇ ಬಿಡಿ. ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ನಮ್ಮ ರೈತರು ಕಂಡ್ರೆ ಯಾಕೆ ಅಷ್ಟೊಂದು ಹೀನಾಯವಾಗ ನೀವು ಕಾಣೋದು? ಎಲ್ಗಾರು ಹೋರಾಟ ಹೋಗ್ಲಿ. ಸಿಂಗಲ್ ಸೈಟ್ ನಾನು ನಿಧಾನಕ್ಕೆ ಹೋಗಿ ಮೊದ್ಲೆಲ್ಲ ಕಾಡ್ಗೆ ಹೋಗ್ತಾ ಇದ್ದೋ, ಇವಾಗ ಬೇಸಿಗೆ ಅಲ್ವಾ, ನಾವು ಅವಾಗ ಬೇಜಾರಾದಾಗ ಇಲ್ಲಿಗೆ ಬರೋದು. ಅದೇ ತರ ಇದೀವಿ, ಏನು ಚೇಂಜಸ್ ಆಗಿಲ್ಲ. ಎಲ್ಲಾ ಡಾಕ್ಯುಮೆಂಟ್ ಎವಿಡೆನ್ಸ್ ನೀವು ಇವತ್ತು ಹೋಗಿ ತೆಗೆದ್ರು ಇದೆ. ವೆಲ್ಕಮ್ ಟು ಮೈ ಲಕ್ಸುರಿ ಫಾರ್ಮ್ ಹೌಸ್ ಗಾಯ್ಸ್. ಸೆಕ್ಯೂರಿಟಿ ಗಾರ್ಡ್ ಇಸ್ಕೋ ಮತ್ತಂದ್ರೆ ಇದು ಕ್ಲೋಸ್ ಅಂತೆ. ಯಾವುದು ಇದು? ಶುದ್ಧ ನಾಟಿ ಇದು. ಹೊರ್ತೂರ್ ಸಂತೋಷ ಅಂದ್ಬಿಟ್ರೆ ಇವರು ನನಗೆ ಹಣ ಅಂತಾರೆ. ಅದೊಂದು ಟ್ರಿಪ್ಪು ಜೀವನವನ್ನೇ ಹಾಳು ಮಾಡ್ಬಿಟ್ಟು ಇದೊಂದು ಗಾಡಿನ ಮಾರ್ಬಿಟ್ಟು ಆ ಸುಳ ಮಗ ಸಾಕೊಡ್ ಅವನಿಗೆ 80,000 ಕೊಡ್ಬಿಟ್ಟು ನಿನ್ನ 3 ಲೀಟರ್ ಹಾಲು ಕರತ್ತ ಎಲ್ಲ ಸೆನ್ಸರ್ ಒಂದು ಎಲ್ಲ ಸೆನ್ಸರ್ ಹಾಕ್ಬೇಕೀಗ ನೀನು. ಎಲ್ಲ ಅಂತಾನೆ ಇರ್ಬೇಕೀಗ. ಏನ ಮತ್ತೆ ಲೆಕ್ಕ ಇಲ್ದಿದ್ದಾಗ ನೀನು ಅದ ಆತರ ಮೋಸ ಅಲ್ವಾ? ಮೋಸ ಅಲ್ವಾ? ನೀನ್ ಯಾವನಾರು ಕರ್ಕೊಂಡು ಹೋಗ್ಬೇಕು. ನಂದು ಬಿಡಿ, ನಮ್ಮ ಅಣ್ಣಂದು 80,000ಕ್ಕೆ 5 ಲೀಟರ್ ಕರೀತೆ. ಏನ್ ಮಾಡೋದು? 80,000ಕ್ಕೆ 5 ಲೀಟರ್. ಅದೇ ತಾನೆ. ಒತ್ತಾರೆ 5 ಸಂಧಿ 5. ಏನ್ ಮಾಡ ಕರೆದ್ಬಿಟ್ಟು ಆಮೇಲೆ ಬಡ್ಡಿಗೂ ಇಲ್ಲ, ಬಡ್ಡಿ ಅದ್ದ ಬಡ್ಡಿನೂ ಇಲ್ಲ, ಸಾತಿನೂ ಇಲ್ಲ. ಏನದಕ್ಕೂ ಲೆಕ್ಕ ಸರ ಬೇಡವೇನಾ? ಅದಕ್ಕೆ ಈ ವಾರ ಒಂದ್ ತೆಗಿಯಕ್ ಹೋಗ್ಬೇಕು. ಬಂದರಿಯ ಹೋಗಿದ್ರ ಇವರ ದೊಡ್ಡವ್ರ ಕರ್ಕೋಗಿ ಎಲ್ಲಿಯಾ ಅದು ಗೊತ್ತಿರೋರ್ನ ಕರ್ಕೊಂಡ್ ಹೋಗ್ಬೇಕಂತ. ಗೊತ್ತಿರೋರ್ನ ಕರ್ಕೊಂಡೋಗಿ ಅದನ್ನ 1 ದಿನ ಅಲ್ಲ 2 ದಿವಸ ನಾವೇ ಹೋಗಿ ನಾವು ನಿಂತ್ಕೊಂಡು ಹಾಲು ಕರೆಸ್ಬೇಕು. ನಿಮ್ಗೆ ಗೊತ್ತಲ್ವಾ ಎಲ್ಲ? ಆಡ ಗೊತ್ತಿಲ್ವಾ? ನಿಮ್ಗೆ ಗೊತ್ತಾನೆ ಹಸ ನೋಡೋದು? ನಿಮ್ ತಾತನಂತೆ ಹಸ ತತ್ತೀನಿ ನಾನು. ನಿನ್ಗೆ ಆ ಲೆಕ್ಕ ಸರ ಬೇಡ ಆಯ್ತಾ? ನಮ್ಗೆ ಒಂದು ಇಲ್ಲಿ ನಮ್ಗೊಂದು 50,000ದಲ್ಲಿ ಒಂದು 10 ಲೀಟರ್ ಕರಿಯೋಂತ ಹಸ ಬೇಕು. 5 ಲೀಟರ್ 5 ಅಲ್ಲ. ಈಗ ನೀನು 80,000 ಕೊಟ್ಬಿಟ್ಟು ಎಷ್ಟು ಲೀಟರ್ ಕರ್ತಾ ಇದೆ? 6 ಲೀಟರ್. 3 ದನಗಳೆಲ್ಲ ನೋಡಿ ಇಲ್ಲಿ ಹಳ್ಳದಲ್ಲಿ ನೀರು ಕುಡ್ಕೊಂಡು. ಇವಾಗ ಮೊದಲೆಲ್ಲ ಕಾಡಿಗೆ ಹೋಗ್ತಾ ಇದ್ದೋ, ಇವಾಗ ಬೇಸಿಗೆ ಅಲ್ವಾ, ಎಲ್ಲ ಹೊಲದ ಸೈಡೆ ಮೇವು ಮೇಯ್ಕೊಂಡು ಇಲ್ಲಿ ನೀರು ಕುಡಿತಾ ಇದ್ದೇವೆ ನೋಡಿ. ಆಹಾ, ಬಿಸಿಲಿಗೆ ನಾವು ಜ್ಯೂಸ್ ಕುಡಿಯೋದು, ಅವು ನೀರು ಕುಡಿಯೋದು ಎರಡೂ ಒಂದೇ. ನಿಧಾನಕ್ಕೆ ಹೋಗಿ. ಎಷ್ಟೇ ಬಿಸಿಲಾದರೂ, ಬೇಸಿಗೆ ಜಾಸ್ತಿ ಆದರೂ ಈ ಹಳ್ಳದಲ್ಲಿ ಮಾತ್ರ ನೀರು ನಿಲ್ಲಲ್ಲ. ಸೊ ಅದರಿಂದ ಈ ಹಸುಗಳಿಗೆಲ್ಲ ನೀರು ನೋಡಿ, ಎಷ್ಟು ಹಸುಗಳು ನೀರು ಕುಡ್ಕೊಂಡು ಹೋಗ್ತಾ ಇದ್ದಾವೆ. ನಾವು ಮನೆಯಿಂದ ಬಂದ ಗಾಯ್ಸ್, ಇವಾಗ ಜ್ಯೂಸ್ ಕುಡಿಯೋಕ್ಕೆ ಒಂದು 20,000 ಕೊಟ್ಟಿದ್ರು ಮನೇಲಿ. ಇವಾಗ ಹೋಗಿ ಜ್ಯೂಸ್ ತಿಂಡಿ ತಿನ್ಕೊಬರ. ಇವಾಗ ಟಿಬೆಟಿಯನ್ ಕ್ಯಾಂಪಲ್ಲಿ ಇದ್ದೀವಿ. ಸೊ ಒಂದು ಜ್ಯೂಸ್ ಕುಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದ್ವಿ. ನೈಟ್ ಆದರೆ ಚಳಿ, ಈಗಲೂ ಚಳಿನೇ, ಆದರೂ ಹೊರಗಡೆ ನೋಡಿ ಆ ಬಿಸಿಲಿಗೆ ಜ್ಯೂಸ್ ಕುಡಿಬೇಕು ಅನಿಸ್ತಿದೆ. ಫಾಂಟ ಕೊಟ್ಟು ಸುಮಾರು ದಿನ ಆಯಿತು. ನಮ್ಮ ಎಳ್ನೀರು ಮುಂದೆ ಇದೇನೂ ಇಲ್ಲ, ಮತ್ತೇನು ಕುಡಿತಿದ್ದಾರೆ ಅನ್ಬೇಕು. ಓಕೆ, ಇಲ್ಲಿ ನೋಡ್ರಿ, ಇಲ್ಲೊಂದು ಜರ್ಕಿನ್ ನೋಡ್ತಾ ಇದ್ದೀವಿ, ತಗೊಳ್ಳೋಣ ಅಂದ್ಬಿಟ್ಟು. ರೈಟ್ ಫೈನಲ್ ರೈಟ್ ಬೈ ಫೈನಲ್ ರೇಟ್ 1200. 1200 ಲಾಸ್ಟ್ ಫೈನಲ್ ಅದೇ 700. 1200 लास्ट फाइनल 700 बाय 700. ये वाला सिंगल साइड है ना, आपको ये फाइनल 800 होता है. ये सिंगल साइड लास्ट फाइनल 800. ಓಕೆ, ಅಲ್ಲಿಂದ ಎಲ್ಲ ಏನೇನು ಬೇಕೆಲ್ಲ ತಗೊಬಂದ್ವಿ. ಸೊ ಇಲ್ಲಿ ತಿನ್ನೋಣ. ಎಷ್ಟಿದಕ್ಕೆ? ಎಷ್ಟಾಗಿದ್ದೀನಿ? 20 ರೂಪಾಯಿ ಅಂತಿದ್ದು. ಏನಿದು? ಚೆನ್ನಾಗಿದ್ದ ಬೆಡ್ ನೋಡಿ. ನಮ್ಮ ಮುಂದೆ ಬುದ್ಧ ಸ್ಟ್ಯಾಚು ಇದೆ. ನಾವು ನಮ್ಮೂರಲ್ಲಿ ಇದ್ಕೊಂಡು ಇಲ್ಲಿಗೆಲ್ಲ ಬರಲ್ಲ, ಬೇರೆ ತಮಿಳ್ನಾಡು ಎಲ್ಲೆಲ್ಲಿಂದನೂ ಟೂರಿಸ್ಟ್ಗಳು ಇಲ್ಲಿಗೆ ಬರ್ತಾರೆ. ನಾವು ಆವಾಗ ಬೇಜಾರಾದಾಗ ಇಲ್ಲಿಗೆ ಬರೋದು. ಇದು ಚೆನ್ನಾಗಿರುತ್ತೆ. ಕಪ್ಪೆ ಹೊಟ್ಟೆ ನಾವು ಸ್ಕೂಲ್ಗಳಲ್ಲಿ ತಿಂದಿದ್ದಾರೆ. ಇದು ನಾವು ಎಮ್ಮೆ ಹೊಟ್ಟೆ ಅಂತಿದ್ವಿ ಅಲ್ಲಿ ಹೋಗಿ. ಕಪ್ಪೆ ಹೊಟ್ಟೆ ನೋಡ್ರಿ, ನಮ್ಮೂರು ಪ್ರಶಾಂತವಾಗಿದೆ. ಬಿಸಿಲು ಆದರೂ ನಮಗೆ ಬಿಸಿಲು ಸಿಕ್ಕಿ ಇಷ್ಟೊಂದು ಬಿಸಿಲಿದೆ, ಆಗಿದ್ರು ಚಳಿ ಹೊಡಿತಾ ಇದೆ. ಅಲ್ಲೇನು ಕಾಣಿಸ್ತಾ ಇದೆ? ಬುದ್ಧ ಸ್ಟ್ಯಾಚ್ಯೂ. 108 ಅಡಿ 10 ಅಡಿ ಅದು.
110 ಅಡಿ ಬುದ್ಧ ಸ್ಟ್ಯಾಚು ನೋಡಲ್ಲಿ ರೆಡಿ ಆಗ್ತಾ ಇದೆ ನೋಡಿ. ಇನ್ನೂ ಆಗಿಲ್ಲ, ರೆಡಿ ಆಗಿಲ್ಲ. ನಮ್ಮ ಮೈಲಾರಿ ಇವತ್ತು ಹೋಗ್ತಾ ಇದ್ದಾನೆ. ಸೊ ಇಲ್ಲಿ ಆಗ್ತಾಯಿಲ್ಲ, ಚಿರತೆ ಒಂದು ಕಾಡ್ತಿಂದ ಇವತ್ತು ಆಡು ಮರಿಗಳನ್ನು ಕೊಟ್ಬಿಟ್ವಿ. ಟೋಟಲ್ಲು 5 ಇದ್ವು. 5ಅಲ್ಲಿ ಒಂದು 2-3 ಮರಿ ಚಿರತೆನೇ ತಿನ್ಕೊಂಡೋಯ್ತು. ಲಾಸ್ಟ್ ಇನ್ನೊಂದು 2 ಇದ್ವು. ಅದಕ್ಕೆ ಹಸುಗಳು ಮತ್ತು ಇದನ್ನೆಲ್ಲ ಮೇಂಟೈನ್ ಮಾಡೋದಕ್ಕಾಗಲ್ಲ ಅಂತ ಆಡು ಮರಿನ ಕೊಟ್ಬಿಟ್ವಿ. ಸೊ ಮೈಲಾರಿ ಮತ್ತು ಇನ್ನೊಂದು ಅದು ಚಿಕ್ಕ ಮರಿ ಇದೆ, 2 ಕೊಟ್ವಿ. ಓಕೆ, ಬಾಯ್ 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 ಬಾಯ್. ಓಯ್ ಓಯ್ ಒಂದು ಫೋಟೋ ಹೊಡಿಯ. ಎಷ್ಟೊಂದು 4-5 ವರ್ಷದಿಂದನೂ ಸಾಕೊಂಡು ಬಂದು ಜಾಸ್ತಿ ಆಯ್ತು. ಆಯ್ತಾ 4-5 ವರ್ಷ ವರ್ಷ ಆಯ್ತು. ಮರಿ ಕೊಟ್ಟು ಜಾಸ್ತಿ ವರ್ಷ ಆಯ್ತು. ಚನ್ನಬಸಪ್ಪ ಕೊಟ್ಟಾಗಿಂದ ಐತಲ್ವಾ. ಮಾರಿದನ ಹೋಯ್ತು. ಮಾರ್ ದುಡ್ನೆಲ್ಲ ಮಡಗಿರಿ ಇಷ್ಟಿರೋದು. ಅಲ್ಲಿ ಸಾಕೋದು ಮಾರೋದು ಆಳ್ಗಳು ಕೊಡೋದು. ಒಂದು ಸೀರೆನೂ ತೆಗೆದುಟ್ಕೊಂಡಿಲ್ಲ ನಾನು 500 ರೂಪಾಯಿ ಕೊಟ್ಟು. ಫಾರ್ಮ್ ಹೌಸ್ ಕಳ್ಳರು ನುಗ್ಗಿದ್ದಾರೆ. ವೆಲ್ಕಮ್ ಟು ಮೈ ಲಕ್ಸುರಿ ಫಾರ್ಮ್ ಹೌಸ್ ಗಾಯ್ಸ್. ಸೆಕ್ಯೂರಿಟಿ ಗಾರ್ಡ್ ಇಸ್ಕೋ ಮತ್ತಂದ್ರೆ ಕ್ಲೋಸ್ ಅಂತೆ. ಹಂಗೆ ಮಾಡ್ಬೇಕು. ಚೆನ್ನಾಗಿರುತ್ತೆ. ಯಾವುದು ಇದು? ಇದೆ ಕಣ, ಇದೆ. ಇದು ಎಲ್ಲಿ? ಇದು 1 ಲಕ್ಷ. ನಿಂಗೆ 1.5 ಲಕ್ಷ ಮೋಸ ಮಾಡ್ಬಿಟ್ರೆ ಈ ವರ್ಷಕ್ಕಿಂದಾಗದೆ. ಯಾವುದಕ್ಕೆ? ಅದು 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 ಇದು 80,000 ಅಷ್ಟೇ. 80,000 ಅಷ್ಟೇ. ಇದು 1 ಲಕ್ಷ. ಮೋಸ ಮಾಡ್ತಿದ್ಯಾ? ಯಾವುದು? ಅದು 20,000 ಸಂತೆಲ್ ಮೋಸ ಮಾಡಿದ್ರಲ್ಲ, ಯಾವ್ದೋ 1.5 ಲಕ್ಷ. ಇದು ಅದು ಹೆಂಗೆ ಕಣ್ಣು ಮುಚ್ಕೊಂಡಿದೆ ಅನ್ನಗದೆ. ಕಣ್ಣು ಮುಚ್ಚಿಬಿಟ್ಟಿದ. ನೋಡ್ರಿ, ನಾಡಸ ಬೇಕಾದ್ರೆ ತಗೊಳ್ಳಿ ಹಳ್ಳಿಕಾರು. ಒಳ್ಳೆ ಒಳ್ಳೆ ಅಲ್ಲಿಂದ ಹಳ್ಳಿ ಕರ್ಕೊಂಡು ಶುದ್ಧ ನಾಟಿ ಇದು. ಹೊರ್ತೂರ್ ಸಂತೋರ್ಸ್ ಅಂದ್ಬಿಟ್ರೆ ಇವರು ನನಗೆ ಆಫ್ಟರ್ ಲಾಂಗ್ ಟೈಮ್ ನಮ್ಮ ಮನೆಗೆ ಇವರು ಯಾರು ಗುರ್ತಿಡಿತೀರಾ ನೋಡ್ರಿ ಇವ್ರನ್ನೆಲ್ಲ. ಸೊ 1 ವರ್ಷದ ಹಿಂದ್ಗಡೆ ನಾವು ಗೋವಾಗ ಹೋಗಿದ್ವಿ. ಕರೆಕ್ಟಾಗಿ 1 ವರ್ಷ ನಾವು ಪ್ರಭುಗಳು ನೋಡಿ ಅಲ್ಲಿ ಪ್ರಭುಗಳು. ಸೊ ಆಯ್ತು ಅಂತ ಗೊತ್ತಾಯ್ತು. 6ನೇ ತಾರೀಕು ಹೋಗಿ ಜನವರಿ 6ನೇ ತಾರೀಕು. ಇವಾಗ 5ನೇ ತಾರೀಕು ನೈಟ್ ಬಿಟ್ಟಿದ್ದು ನಾವು 8ನೇ ತಾರೀಕು ಗೋವಾಗ ಹೋದದ್ದು. 1 ವರ್ಷ ಆಗೋಯ್ತಲ್ಲ ಅಷ್ಟು ಬೇಗ. 8ನೇ ತಾರೀಕು ಗೋವಾಗ ಹೋದದ್ದು. ಕಣ್ಣು ಮುಚ್ಚಿ ಬಿಟ್ಟಂಗದಲ್ಲಪ್ಪ. ಆ ವಿಡಿಯೋ ನೋಡಿದ್ರೆ ಈಗ್ಲೂ ಏನು 1 ವರ್ಷದಿಂದ ಕಡೆ ಹೋಗಿದ್ವಲ್ಲ, ಅದೊಂದು ಟ್ರಿಪ್ಪು ಈ ವರ್ಷ ನಮ್ಮ ಜೀವನವನ್ನೇ ಹಾಳು ಮಾಡ್ಬಿಟ್ಟು. ಆರಾಮಾಗೆ ಇರೋ. ನನ್ ಸ್ಟೋರಿ ಓದ್ತೀರಿ. ಆ ಟ್ರಿಪ್ ಹೋಗಕ್ಕೆ ಮುಂಚೆ ಕಾರ್ಗೆ ಓಡಿಸ್ಕೊಂಡು ನೆಮ್ಮದಿಯಾಗಿದ್ದಿ. ಎತ್ತಿ ಆ ಟ್ರಿಪ್ ಯಾವಾಗ ಹೋಗಿ ದುಡ್ಡು ಲಾಸ್ ಮಾಡ್ದಿ, ಎತ್ತಿ ಹೊಲಕ್ಕೆ ಹಾಕೋರು. ಅವನ್ನ ನೋಡ, ತನಕ್ಕೆ ಹಾಕ್ಬಿಟ್ರು. ಇದ್ದಿದ್ದು ಒಂದು ಗಾಡಿನ ಮಾರ್ಬಿಟ್ಟು ಇನ್ನೇನ್ ಮಾಡ್ದಾರೆ. ಒಟ್ಟಲ್ಲಿ ಗೋವಾಗಂತ ಹೋಗ್ಬಿಟ್ಟು ಅಲ್ಲಿ ಗೋವಾ ನೋಡ್ದಂಗೆ ಆಗಿರೋದು. ನಿಜವಾಗ್ಲೂ ನೈಟ್ ಹೋಗಿ ಬೆಳಗ್ಗೆ ಬಂದು ಅಷ್ಟೇ. ಏನಿತ್ತು ಎಲ್ಲ ಇಲ್ಲೇ ದುಡ್ಡು ಖಾಲಿ ಆಗೋಗಿತ್ತು. ಇನ್ನೇನು ಗೋವಾಗ ಹೋದ್ರೆ ಡೈರೆಕ್ಟ್ ಗೋವಾಗ ಹೋಗಿ ಆ ಕಡೆಯಿಂದ ಬರೋ ನೋಡ್ಕೊರ್ಬೇಕು. ನಾನು ಅದನ್ನೇ ಹೇಳ್ದೆ. ನೋಡಿ ಇವನೇ ನಮ್ಮ ನಾಟಿ ಏರಿಯಾದು. ನಾನು ನೋಡಿದೆ. ನಾನು ಇವ್ರುಗಳಿದ್ದೆ ನಾಟಿ ಅಂತ. ನಾನು ಇವ್ರುಗಳಿದ್ದೆ ಎಲ್ಲ ಯಾಕೆ ಮಾಡಿ ಏನ್ ಮಾಡಿ ಗೊತ್ತಾ? ಬಿಟ್ಟವ್ರೆ ಗೂಗಲ್ ಏನ್ಬಿಟ್ಟು ಹೊಡೆರಿ ಫೋಟೋ ತಿಳ್ಕೊಳ್ಳಿ ಅಷ್ಟೇ, ತಲೆ ಕೆಡ್ಸ್ಕೊಬೇಡಿ. ನಮ್ಮ ರೋಡು ಮೆಟ್ಲಿಂಗ್ ಆಗಿದೆ, ತಾರ್ ರೋಡ್ ಮಾಡಿಸ್ಕೊಡಿ ಅಂದ್ಬಿಟ್ಟು ಹೇಳಿದ್ವಲ್ಲ, ಅಲ್ಲಿ ನಮ್ಮ ಊರವರೆಲ್ಲ ಹೋಗಿ ಅಲ್ಲಿ ಕೇಳೋಣ ಅಂದ್ಬಿಟ್ಟು ನಮ್ಮ ಊರವರೆಲ್ಲ ಅಲ್ಲಿಗೆ ಹೋಗ್ತಾ ಇದೀವಿ. ಸೊ ಊರವರೆಲ್ಲ ಎಲ್ಲರೂ ಪ್ರತಿಯೊಬ್ಬರು ಅಲ್ಲಿಗೆ ಹೋಗಿ ಸೇರಿ ಅಲ್ಲೋಗಿ ಮಾತಾಡೋಣ ಬನ್ನಿ. ಓಕೆ, ಇಲ್ಲಿ ಬಂದ್ವಿ. ಸೊ ಇಲ್ಲಿ ಬಂದಿರೋ ಜನಕ್ಕೆಲ್ಲ ಊಟ ಮಾಡಿಸೋದಕ್ಕೆ ಎಲ್ಲ ಐಟಮ್ ತಂದಿದ್ದೀವಿ ನೋಡ್ರಿ. ಏನು ಮನೆ, ನೀನೇ ಬಟ್ಟೆ ಇವತ್ತು ರೆಡಿಯಾಗಿದೆಯಾ? ಸರಿ, ಊಟ ಆಲ್ರೆಡಿ ರೆಡಿಯಾಗಿ ಬಂದಿದೆ. ಸಂತೋಷ ಬರ್. ಓಕೆ, ಅವತ್ತೇನು ಮೆಟ್ಲಿಂಗು ಮತ್ತು ತಾರು ಆ ಕಾಂಟ್ರವರ್ಸಿ ಎಲ್ಲ ಇನ್ನೂ ಇದೆ. ಸೊ ಆಲ್ರೆಡಿ ನಮ್ಮ ಊರಿಗೆ ತಾರೆ ಆಗಿರೋದು ಫಸ್ಟು. ತಾರ ಆಗದೆ, ಆದ್ರೆ ಮಧ್ಯವರ್ತಿಗಳು ತಡೆದ್ಬಿಟ್ಟಾರ ಅಷ್ಟೇ. ಇವಾಗ ಅದನ್ನ ಈಗ ಮುಂದುವರಿಸಕ್ಕೆ
ಅದೇ ಎಲ್ಲ ಸಾಕ್ಷಿ ಆಧಾರಗಳನ್ನೆಲ್ಲ ಇಟ್ಕೊಂಡು ಇವತ್ತು ತಾರನೇ ಮಾಡ್ಕೊಳ್ಬೇಕು ಅಂದ್ಬಿಟ್ಟು ಊರಿನ ಜನಗಳೆಲ್ಲ ಸೇರಿ ಗ್ರಾಮಸ್ಥರು ಇವತ್ತು ಕೇಳೋದಕ್ಕೆ ಹೋಗ್ತಾ ಇದ್ದೀವಿ. ಸೊ ಅದೇ ಎಲ್ಲ ಸೇರಿದ್ದೀವಲ್ಲ ಅದಕ್ಕೆ. ಸೊ ನಾವು ಯಾವುದೇ ಒಂದು ದೇವ್ರ ಕಾರ್ಯ ಆಗಲಿ ಅಥವಾ ಪ್ರತಿಯೊಂದಕ್ಕೂ ಒಂದು ಫಂಕ್ಷನ್ ಯಾವುದಾಗಲಿ ಊಟ ಫಸ್ಟ್ ರೆಡಿಯಾಗಿರುತ್ತೆ. ಊಟ ಹೌದಪ್ಪ, ಅದಿರ್ತೀನಿ ಎಲ್ಲ ಮಾಡಕ್ಕೆ. ಫಸ್ಟ್ ನಮ್ದು ಅನ್ನದಾನ ಮೊದಲು. ನಾವು ಯಾವಾಗಲೂ ಫಸ್ಟ್ ಎತ್ತದಕ್ಕೆ ಅನ್ನದಾನ. ನಾವು ಬಂದಿರೋ ಜನಗಳನ್ನ ಹಸ್ಬಿಟ್ಟು ಕಳಿಸಲ್ಲ. ಬಂದಿರೋ ಕೆಲಸ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಖಾಲಿ ಹೋಟೆಲ್ ಕಳಿಸಲ್ಲ. ಹೊಟ್ಟೆಗೆ ಮಾತ್ರ ಮೋಸ ಆಗ್ಬಾರ್ದು. ನಮ್ಮೂರು ಪಟೇಲ್ರಿ ಇವರು. ಹಲೋ ಅಣ್ಣ, ಈಗ ಬಂದ್ರ ಎಲ್ಲಿ ಫೋನ್ ಮಾಡಿಲ್ಲ. ಮನೆ ಎಲ್ಲ ಹಿಂದಕ್ಕೆ ಬನ್ನಿ ಬಿಟ್ಟು ಎಲ್ಲರೂ ಕೂತ್ಕೊಂಡ್ಬಿಡಿ. ಸರ್ಕಾರವಂತೆ ಸರ್ಕಾರ, ಇವರಪ್ಪಂದಂತೆ ಸರ್ಕಾರ, ಸರ್ಕಾರವಂತೆ ಸರ್ಕಾರ, ಅಧಿಕಾರವಂತೆ ಅಧಿಕಾರ. 18ನೇ ತಾರೀಕು ಶಾಸಕರು ಬಂದು ಇಲ್ಲಿ ಗುದ್ಲಿ ಪೂಜೆ ಮಾಡಿದ್ರು. ಇಲ್ಲಿನ ರೈತರಾಗ್ಲಿ ಗ್ರಾಮಸ್ಥರಾಗ್ಲಿ ಯಾರಿಗೂ ಗೊತ್ತಿಲ್ಲ ಅವ್ರಿಗೆ. ಇಲ್ಲಿ ಎಲ್ಲರೂ ರೈತರಾಗಿರೋದ್ರಿಂದ ಪಾಪ ಎಲ್ಲರೂ ಅನಕ್ಷರಸ್ಥರು. ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ತಾರ್ ರೋಡ್ ಆಗ್ತಿದೆಯೋ ಅಥವಾ ಮೆಟ್ಲಿಂಗ್ ಆಗ್ತಿದೆಯೋ ಏನೂ ಗೊತ್ತಿಲ್ಲ. ಏನೋ ಶಾಸಕರು ಬರ್ತಾವ್ರೆ ಇಲ್ಲಿ ನಮ್ಮ ರೋಡ್ ಆಗುತ್ತೆ ಅನ್ನೋ ಖುಷಿಯಿಂದ ಅವತ್ತು ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಬೆಳಿಗ್ಗೆ ತಿಂಡಿನೂ ಮಾಡಿದೆ, ಎಲ್ಲರೂ ವೆಯ್ಟ್ ಮಾಡ್ಕೊಂಡಿದ್ರು. ಆದರೆ ಆಮೇಲೆ ಗೊತ್ತಾಯಿತು, ಅದು ಒಬ್ರು ಕೇಳದೆ ಹೋಗಿದ್ರೆ, ಪ್ರಶ್ನೆ ಮಾಡದೆ ಹೋಗಿದ್ರೆ ಗೊತ್ತೇ ಇಲ್ಲ. ಸೊ ಅವ್ರ ಪಾಡ್ಗೆ ಅವ್ರು ಹೊಟ್ಟೋಗವ್ರು. ಆದರೆ ನಾವು ಅಲ್ಲಿ ಕೇಳಿದಾಗ ಗೊತ್ತಾಯ್ತು ಇದು ತಾರ್ ರೋಡ್ ಆಗಿಲ್ಲ, ಮೆಟ್ಲಿಂಗ್ ಅಂತ. ಮೆಟ್ಲಿಂಗ್ ಅಂದ್ರೆ ಏನು, ಮೇಲ್ಗಡೆ ಜಲ್ಲಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ಹೊಟ್ಟೋಯ್ತಾರೆ. ಒಂದು ಮಳೆ ಬಿದ್ದರೆ ಸಾಕು, ಆ ಮಳೆ ನೀರಿಗೆ ಕೊಚ್ಕೊಂಡೋಗಿ ಎಲ್ಲ ಡ್ರೈನ್ಗೆ ಹೊಟ್ಟೋಗುತ್ತೆ. ಇವಾಗ ನಾವೇನು ಕೂತಿದ್ದೀವಿ ಇದು ಪ್ರಸ್ತುತ ನಮ್ಮೂರಿನ ರೋಡು ಈ ಥರ ಇದೆ. ಸೊ ಇಲ್ಲಿ ಏನು ಗೊತ್ತಾ, ಡೈಲಿ ವೆಹಿಕಲ್ಸ್ಗಳು, ಸಾಲ ಮಕ್ಕಳುಗಳು, ಇಲ್ಲಿನ ರೈತರುಗಳು ಪ್ರತಿದಿನ ಓಡಾಡಬೇಕಾದ್ರೆ ಎಷ್ಟೊಂದು ತೊಂದರೆ ಅನುಭವಿಸ್ತಾ ಇದ್ದಾರೆ ಅಂದರೆ, ಇಲ್ಲಿ ನೋಡಿ ಸುಮಾರು ಇದೇನು ಜಾಸ್ತಿ ಇಲ್ಲ, ಏನು ಇದೊಂದು 10 ಕಿಲೋಮೀಟರ್ ಇದೆಯಾ, ಇಲ್ಲ ಇರೋದು 1 ಕಿಲೋಮೀಟರ್ ಅಷ್ಟೇ. 1 ಕಿಲೋಮೀಟರ್ಗೆ ಎಷ್ಟು, ಒಂದು 100 ಕೋಟಿ ಆಗುತ್ತಾ? ಆಗಲ್ಲ. ಏನೊಂದು 2 ರಿಂದ 3 ಕೋಟಿ ಖರ್ಚಾಗ್ಬೋದು. ಇದನ್ನ ಮಾಡಿಸ್ಕೊಡಿ ಅಂತ ನಾವು ಸ್ವಾತಂತ್ರ್ಯ ಸಿಕ್ಕಿ 78 ವರ್ಷ ಆಗಿದೆ. ಈ ರೋಡ್ಗೆ ಇನ್ನೂ ತಾರ್ ರೋಡ್ ಅನ್ನೋದೇ ಆಗಿಲ್ಲ. ಇವರು ನೋಡೋದಕ್ಕೆ ಅಲ್ಲಿ ನಾವು ಇದು ಮಾಡಿದ್ವಿ, ಇಲ್ಲಿ ಇದು ಮಾಡಿದ್ವಿ ಅಂತಾರೆ. ಆದರೆ ಇಲ್ಲಿನ ಹಳ್ಳಿಗಳು ಎಲ್ಲನೂ ನೀವು ಸಿಟಿಗಳಿಗೆ ಮಾಡಿದ್ರೆ ಹಳ್ಳಿ ಜನಗಳ ತೊಂದರೆ ಕೇಳೋರು ಯಾರು? ಇಲ್ಲಿನ ಜನಗಳು ಓಟ್ ಹಾಕಿಲ್ವಾ ನಿಮಗೆ? ಇಲ್ಲಿನ ಜನಗಳು ಟ್ಯಾಕ್ಸ್ ಕಟ್ತಾ ಇಲ್ವಾ ಸರ್ಕಾರಕ್ಕೆ? ಸೊ ಏನಕ್ಕೆ ನಮ್ಮ ರೈತರು, ನಿಮಗೆ ನಮ್ಮ ರೈತರು ಕಂಡ್ರೆ ಯಾಕೆ ಅಷ್ಟೊಂದು ಹೀನಾಯವಾಗಿ ನೀವು ಕಾಣೋದು? ಇಲ್ಲಿನ ರೈತರು ಯಾರು ಪ್ರಶ್ನೆ ಮಾಡಲ್ಲ ಅಥವಾ ಇಲ್ಲಿನ ರೈತರಿಗೆ ಏನು ಗೊತ್ತಿಲ್ಲ, ನಮ್ಮನ್ನೇನು ಕೇಳಲ್ಲ ಅಂತ ನೀವು ತಿಳ್ಕೊಂಡಿದ್ದೀರಾ? ಸೊ ಕೇಳೋದು ನಮ್ಮ ಹಕ್ಕು, ಮಾಡಿಕೊಡೋದು ಅವರ ಕರ್ತವ್ಯ ಆಗಿರೋದ್ರಿಂದ ಇಲ್ಲಿ ನಾವು ಹಕ್ಕು ಒತ್ತಾಯದಿಂದ ಕೇಳ್ತಾ ಇದ್ದೀವಿ. ಈ ರೋಡ್ ಏನಿದೆ 1 ಕಿಲೋಮೀಟ್ರ್ ಮೆಟ್ಲಿಂಗ್ ಮಾಡಿಸ್ತೀವಿ ಅಂದರೆ ನಾವು ಇದನ್ನು ಬಿಡಲ್ಲ. ದಯವಿಟ್ಟು ತಾರ್ ರೋಡ್ 2 ಕಿಲೋಮೀಟ್ರ್, ಹೌದು, ಇಲ್ಲಿ 2 ಕಿಲೋಮೀಟ್ರು ಮೆಟ್ಲಿಂಗ್ ಆಗೋದಕ್ಕೆ ನಾವು ಬಿಡಲ್ಲ. ದಯವಿಟ್ಟು ಇದನ್ನ 2 ಕಿಲೋಮೀಟ್ರು ತಾರ್ ರೋಡ್ ಹಾಕ್ಲೇಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಅದಕ್ಕೆ ಬೆಂಬಲ ಸೂಚಿಸೋದಕ್ಕೆ ನಮ್ಮ ನಿಸಂತ್ ಅಣ್ಣವರು ಬಂದಿದ್ದಾರೆ. ಸೊ ಅವ್ರಿಗೂ ತುಂಬು ಹೃದಯದ ಧನ್ಯವಾದಗಳು. ಯಾರೋ ಪಕ್ಷ ಇಲ್ಲಿ ನಾನು ಇದೇ ಪಕ್ಷ ಅಂತ ಹೇಳಲ್ಲ, ಯಾವುದಾದ್ರೂ ಪಕ್ಷ ಆಗಲಿ, 1,000ನೋ 2,000ನೋ ಕೊಟ್ಟು ಯಾರ್ಯಾರಿಗೂ ಓಟ್ ಹಾಕೋ ಬದಲು ಒಬ್ಬ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡಬೇಕು. ನಾವು ಇಲ್ಲಿ ಒಬ್ಬ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡೋದು ನಮ್ಮ ಕೈಯಲ್ಲಿದೆ. ಸೊ ಒಬ್ಬರನ್ನ ಅಧಿಕಾರದಿಂದ ಕಿತ್ತು ಒಗೆಯೋದು ಕೂಡ ನಮ್ಮ ಕೈಯಲ್ಲಿದೆ. ನಾವು ಯಾವಾಗ ಗ್ರಾಮಸ್ಥರು, ಇಲ್ಲಿನ ಜನಗಳು, ರೈತರು ಒಗ್ಗಟ್ಟಾಗಿರ್ತೀವೋ ಯಾರನ್ನ ಬೇಕಾದರೂ ಅಧಿಕಾರಕ್ಕೆ ತರ್ಬೋದು. ಸೊ ಆ ಅಧಿಕಾರ ತರುವಂಥ ವ್ಯಕ್ತಿ ನಮಗೆ ಸ್ಪಂದಿಸ್ಬೇಕು. ಮತ್ತೆ ಇಲ್ಲಿ ಏನೇನು ಸಮಸ್ಯೆಗಳಿದೆ ಅದನ್ನ ನೋಡುವಂತ ವ್ಯಕ್ತಿಗಳಿಗೆ ನೋಡಿ ನೀವು ಓಟ್ ಹಾಕಿದಾಗ ನಮ್ಮ ಊರುಗಳಾಗ್ಲಿ ಅಥವಾ ಇಲ್ಲಿನ ಏನು ರಸ್ತೆ, ನೀರು, ಬಸ್ಸು ಎಲ್ಲ ಸರೋಗುತ್ತೆ. ಇನ್ಮೇಲಾದ್ರೂ ಇಲ್ಲಿ ತನಕ ಸಾಕು. ನೀವು ದುಡ್ಡು ಕೊಡ್ತಾರೆ, ಈಸ್ ಮಡಿಕಳಿ, ಏನು ನಾವು ಈಸ್ಕೊಳ್ಳೇಬೇಡ ಅಂತ ಈಸ್ ಮಡಿಕಳಿ. ಒಳ್ಳೆ ವ್ಯಕ್ತಿ ಯಾರಿದ್ದಾರೆ ಅವ್ರಿಗೆ ಓಟ್ ಹಾಕಿ. ಕರೆಂಟಿನ ಸಮಸ್ಯೆ ತುಂಬಾ ಇದೆ ಇಲ್ಲಿ, ಅದು ಬಗೆಹರಿಬೇಕು. ಇಲ್ಲಿನ ರಸ್ತೆ ಆಗಿರ್ಬೋದು ಅಥವಾ ಬಸ್ಗಳು, ಹಲವಾರು ಎಲ್ಲ ಮೂಲಭೂತ ಸೌಕರ್ಯಗಳು ಏನಂತ ಇದಾವೆ, ಯಾವುದು ಇಲ್ಲಿನ ಹಳ್ಳಿಗಳಿಗೆ ಸಿಗ್ತಾ ಇಲ್ಲ. ಅದ್ರ ಜೊತೆಗೆ ನಮ್ಮ ರೈತರಿಗೆ ನೀವೆಲ್ಲರೂ ನಮ್ಮ ವಿಡಿಯೋಗಳನ್ನ ನೋಡಿದ್ರೆ ಗೊತ್ತಿರುತ್ತೆ ಇಲ್ಲಿನ ರೈತರು ಎಷ್ಟು ಕಷ್ಟಪಡ್ತಾ ಇದಾರೆ ಅಂತ. ಎಲ್ಲೆಲ್ಲಿ ಆನೆ ಗುಂಡಿಗಳನ್ನ ತೋರಿಸ್ಬೇಕು ಅದು ಆಗ್ತಿಲ್ಲ. ಇಲ್ಲಿ ಎರ್ತ್ ಫೆನ್ಸ್ಗಳು
ಎಲ್ಲಿ ಯಾವುದು ಮಾಡಿಸ್ತಾ ಇಲ್ಲ, ಎಲ್ಲ ಕೇರ್ಲೆಸ್ ಮಾಡ್ತಾ ಇದ್ದಾರೆ ಅರಣ್ಯ ಇಲಾಖೆಯವರು. ಹಾಗಾಗಿ ಇಲ್ಲಿನ ರೈತರು ಕಾಡಂಚಿನ ಪ್ರದೇಶಗಳಲ್ಲಿ ಆಲ್ಮೋಸ್ಟ್ ಎಲ್ಲ ಅವರ ಬೆಳೆ ಏನಿದೆ ಎಲ್ಲ ಹಾಳಾಗೋಗಿದೆ. ಹಾಗಾಗಿ ಅವ್ರಿಗೆ ತಕ್ಕ ಪರಿಹಾರ ಅಂದ್ರೆ ಏನು, ಇವರು ಒಂದು ಆನೆ ನುಗ್ತು ಒಂದು ಅರ್ಜಿ ಕೊಡಿ ಅಂತಾರೆ. ಆ ಅರ್ಜಿಗೆ ಎಷ್ಟು ಕೊಡ್ತಾರೆ? ವೈಜ್ಞಾನಿಕ ಪರಿಹಾರ ಕೊಡಲ್ಲ, 4,000 5,000 ಕೊಟ್ಬಿಟ್ಟು ಹೋಗ್ತಾರೆ. ನಾವು ಕೇಳೋದು ವೈಜ್ಞಾನಿಕ ಪರಿಹಾರ. ಅಲ್ಲಿ ಎಷ್ಟು ಹಾಳಾಗಿದೆಯೋ ಅಷ್ಟು ದುಡ್ಡು ಆ ರೈತನಿಗೆ ಬರಬೇಕು. ಒಂದು ಕಾಡು ಪ್ರಾಣಿ ಬಂದು ಒಂದು ಆಡ್ಮರಿನೋ ಅಥವಾ ಒಂದು ಹಸು ಅಥವಾ ಆಡ್ಮರಿ ಎಷ್ಟು ಬೆಲೆ ಬಾಳುತ್ತೋ ಆ ದುಡ್ಡು ಸರ್ಕಾರದಿಂದ ಬರಬೇಕು. ಇವ್ರನ್ನ ಕೇಳಿದ್ರೆ ಏನು ಆಗಲ್ಲ ಬಿಡಿ. ಅರಣ್ಯ ಇಲಾಖೆಯವರು ಇದಕ್ಕೆ ಸರ್ಕಾರ ಅನುವು ಮಾಡಿಕೊಡ್ಬೇಕು. ಎಷ್ಟು ಲಾಸ್ ಆಗಿದೆಯೋ ವೈಜ್ಞಾನಿಕ ಪರಿಹಾರ ಆ ರೈತನಿಗೆ ಸಿಗೋ ಥರ ಆಗ್ಬೇಕು. ನಾವು ಯಾವ ತರ ಇದ್ದೀವಿ ಅದೇ ತರ ಇದ್ದೀವಿ, ಏನು ಚೇಂಜಸ್ ಆಗಿಲ್ಲ. ನಾನು ಯಾವಾಗ ಈ ಸ್ಕೂಲ್ಗೆ ಹೋಗ್ತಾ ಇದ್ದೆ ಇದೇ ರೋಡಲ್ಲಿ, ಈ ಕಲ್ ರೋಡಲ್ಲೇ ಹೋಗ್ತಾ ಇದ್ದೆ. ಈಗ ನಮ್ಮ ಮಕ್ಕಳು ಕೂಡ ಇದೇ ರೋಡಲ್ಲಿ ಹೋಗ್ತಾ ಇದ್ದಾರೆ. ಹಿಂದೆ ಇದ್ದಂತ ಶಾಸಕರಿಗೆ ಯಾಕೆ ಮೇಡಮ್ ತಾವು ಈಗ ಗಮನ ತಂದಿರಲಿಲ್ಲ? ಎಲ್ರಿಗೂ ಹೇಳ್ತಾನೆ ಬಂದಿದ್ದೀವಿ ಸರ್, ಯಾರು ತಲೆ ಕೆಡಿಸ್ಕೊಳ್ತಿಲ್ಲ. ನಮ್ಮ ಹಳ್ಳಿಗಳಿಗೆ ಏನು ಕೆಲಸ ಬೇಕು, ಏನು ಕೆಲಸನೂ ಆಗಿಲ್ಲ. ಇನ್ನು ಮುಂದಕ್ಕೆ ಕೆಲಸ ಆಗೋ ರೀತಿ ಮಾಡಿ. ಅಂಡೆಕುರುಬನ್ ದೊಡ್ಡಿ ಆಗಲಿ ಮುನಿಗುಡಿ ದೊಡ್ಡಿ ಆಗಲಿ ಬಂದರೆ ನಮ್ಗೆ ತುಂಬ ಗಲಾಟೆ ಮಾಡ್ತಿದ್ರು. ನಮಗೆ ರೋಡ್ ಅರ್ಜೆಂಟ್ ಮಾಡಿಸಿ, ನೀವು ಯಾವ್ದಾರು ಫಂಡ್ ಹಾಕ್ಸಿ ಅಂತ. ಆಗ ನಾವು ಸೋಮಣ್ಣವ್ರನ್ನ ಕೇಳ್ಕೊಂಡು ಆವಾಗ ಅವ್ರು ಏನು ಮಾಡಿದ್ರು, 2,20,00,000 ಫಂಡ್ ಹಾಕಿದ್ರು. ಚೇಂಜ್ ಆಫ್ ವರ್ಕ್ ಮಾಡಿಬಿಡ್ತಾರೆ. MLA ಚೇಂಜ್ ಅವರೇ, ಕಾಂಗ್ರೆಸ್ MLA ಅವರೇ ಅಂತ ಹೇಳಿದ್ರು ನಾವು ಹಿಂದ್ಗಡೆ. ಅವಾಗ ಚೇಂಜ್ ಮಾಡಿಬಿಡ್ತಾರೆ ಅಂತ. ಇಲ್ಲ, ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಿ. ಯಾವೇ MLA ಬಂದರು, ಯಾವ ಪಕ್ಷದವರೇ ಬಂದರು, BJP ಅವ್ರು ಬಂದರು ಚೇಂಜ್ ಮಾಡೋಂಗಿಲ್ಲ, ಕಾಂಗ್ರೆಸ್ನವ್ರು ಬಂದರು ಚೇಂಜ್ ಮಾಡೋಂಗಿಲ್ಲ, JDS ಅವರು ಬಂದರು ಚೇಂಜ್ ಮಾಡೋಂಗಿಲ್ಲ ಅಂತ ನಮ್ಮ ಸಾಹೇಬರು ಹಾಗೆ ಹೇಳಿದರು. ನಮ್ಮ ಪಂಚಾಯತಿಲಿರೋದು 2 ಮೆಟ್ಲಿಂಗ್ ರೋಡು, ಎಲ್ಲ ಕಡೆನೂ ಡಾಂಬರ್ ರೋಡ್ ಆಗಿದೆ. ಅದಕ್ಕಿಂತ ದಯವಿಟ್ಟು ಯಾರೇ ಶಾಸಕರಾಗಲಿ ಮಿನಿಸ್ಟರ್ ಆಗಲಿ ನಮ್ಗೆ ದಯವಿಟ್ಟು ದೇವಸ್ಥಾನ, ಯಾಕೆ ಮಾದೇಶ್ವರನ ದೇವಸ್ಥಾನ ಈಗ ತಕ್ಷಣದಲ್ಲಿ ಉದ್ಘಾಟನೆ ಆಯ್ತದೆ. ಎಲ್ಲ ನಮ್ಮ ಭಕ್ತಾದಿಗಳು ಎಲ್ಲ ಕಟ್ಸಿದ್ದಾರೆ. ಅಲ್ಲಿಂದ ಕೊಟ್ಟರು ಅನುಕೂಲ. ಅವರು ಆತಾತ್ರವಾಗಿ ಬಂದು ಯಾರೂ ಅಧಿಕಾರಿಗಳು ಬಂದಿಲ್ಲ. ಯಾರು ಬಂದ್ರೋ ಗೊತ್ತಿಲ್ಲ, ಊರವ್ರಿಗೆ ಗೊತ್ತಿಲ್ಲ. ಬೆಳಿಗ್ಗೆ ಬಂದರೂ ಪೂಜೆ ಮಾಡ್ಬಿಟ್ಟು ಹೋಗೋರು, ಅಷ್ಟು ಮಾತ್ರ ಗೊತ್ತು ನಮಗೆ. ನಮ್ಗೆ ಏನೇ ಮಾಡಿದ್ರು ಇಲ್ಲಿ ಹಿಂದ್ಗಡೆ ಮಾಡದೆ ಹೋದರೆ ಯಾವುದೇ ಕಾರಣಕ್ಕೂ ನಾವು ಬಿಡೋಲ್ಲ. ಅಲ್ಲಿಂದ ಎರಡು ಮಾತಿಲ್ಲ. ಅದು ಎಲ್ಲಿಗಾರು ಹೋರಾಟ ಹೋಗಲಿ ಲಾಸ್ಟ್ಗೆ, ಅದಕ್ಕೆ ನಾವು ಬೆಂಬಲವಾಗಿ ಈ ಊರು ಪರವಾಗಿ ನಿಂತ್ಕೊಂಡು ನಾವು ಇದ್ದೇ ಇರ್ತೀವಿ. ಅದ್ರಲ್ಲಿ ಎರಡು ಮಾತಿಲ್ಲ. ನಿಮ್ಗೆ ಡಾಂಬರ್ ರೋಡ್ ಆಗಬೇಕು. 2 ಕಿಲೋಮೀಟರ್ ಮುಖ್ಯ ರಸ್ತೆಯಿಂದ ಡಾಂಬರ್ ರೋಡ್ ಅಂದ್ರೆ ಅವ್ರು ಹೇಳ್ತಾ ಇರೋದು ಅಪ್ರೂವ್ ಆಗಿರೋದೇ ಡಾಂಬರ್ ರೋಡ್ ಅಂತ. ಡಾಂಬರ್ ರೋಡ್ ಅಂತ ಏನು ಅಪ್ರೂವ್ ಆಗಿದೆ ಆ ಕೆಲಸ ಆಗಿ. 30/7/2022 ಶ್ರೀ ವಿ ಸೋಮಣ್ಣ ಮಾನ್ಯ ವಸತಿ ಮೂಲಭೂತ ಸೌಕರ್ಯ ಚಾಮರಾಜನಗರ ಜಿಲ್ಲಾ ಉಸ್ತುವಾರಿ ಸಚಿವರ ಪತ್ರದ ಮೇರೆಗೆ ಅಂದ್ಬಿಟ್ಟು ಒಂದು 6 ವರ್ಕ್ ಹಾಕೊಟ್ರು ನಮ್ಮ ಚಾಮರಾಜನಗರ ಡಿಸ್ಟಿಕ್ಕಿಗೆ. ಅದರಲ್ಲಿ 4ನೇ ಐಟಮ್ ಇದು. ಹನೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬರುವ ಅಂಡೇಕುರುಬನ ದೊಡ್ಡಿಯಿಂದ ಹುಣಸೆಪಾಳ್ಯಕ್ಕೆ ಸೇರುವ 2 ಕಿಲೋಮೀಟರ್ ಗ್ರಾಮೀಣ ರಸ್ತೆ ನಿರ್ಮಾಣ. 2,20,00,000ದಂಗೆ ಇದನ್ನು ಅವಾಗ ಇವರು ಉಪಾಧ್ಯಕ್ಷರಿದ್ದರು. ಇವರು ಬಂದು ಕೇಳ್ಕೊಂಡ್ರು ಸೋಮಣ್ಣ ಸಾಹೇಬ್ರಿಗೆ. ಇವರ ಒಂದು ಕೋರಿಕೆ ಮೇಲೆ ಸಾಹೇಬರು ಇಲ್ಲೆಲ್ಲ ನೋಡಿ ಇದು ಒಂದು ಲೆಟ್ರ್ ಹಾಕ್ಕೊಟ್ಟಿದ್ರು. ಪೇಪರಲ್ಲಿ ಗೊತ್ತಾಯಿತು ಬರೀ ಮೆಟ್ಲಿಂಗ್ ಮಾಡ್ತಾ ಇದ್ದಾರೆ ಅಂತ. ನಾವು ಕೇಳ್ಕೊಳ್ಳೋದು. ಅದಾದಮೇಲೆ ಇವರು AWಗೆ ಸಹ ಮಾತಾಡಿದ್ರು. AWಗೆ ಮಾತಾಡಿದಾಗ ಇಲ್ಲ ಅದೇ ವರ್ಕು, ಬಟ್ ಚೇಂಜ್ ಆಫ್ ವರ್ಕ್ ಆಗಿಲ್ಲ ಇನ್ನೂ ಅಂತ ಹೇಳಿದ್ರು. ಚೇಂಜ್ ಆಫ್ ವರ್ಕ್ ಆಗಿಲ್ದಲೇ ಹೇಗೆ ಗುದ್ಲಿ ಪೂಜೆ ಮಾಡಿದ್ರು? ಒಬ್ಬರು ಗ್ರಾಮ ಪಂಚಾಯತಿ ಅಧ್ಯಕ್ಷ ಇಲ್ಲಿಗೆ ಪ್ರೋಟೋಕಾಲಲ್ಲಿ ಅವರು ಸಹಕರಿಸಲೇ ಏಕಾಏಕಿ ಈ ಥರ ಡಿಸಿಷನ್ ಮಾಡಿರೋದು ಸರ್ಕಾರ ತಪ್ಪು. ಅದಕ್ಕೆ ನಾವು ಕೇಳ್ಕೊತಾ ಇರೋದು, ಏನು ಹಾಲಿ ಎಸ್ಟಿಮೇಷನ್ ಇದೆ ಅದ್ರ ಪ್ರಕಾರ ಮಾಡಿಕೊಡಿ. ಅದ್ರ ಪ್ರಕಾರ ದಯವಿಟ್ಟು, ಯಾಕೆಂದರೆ ಇಲ್ಲಿ ಈ ಒಂದು 4-5 ಹಳ್ಳಿ ಏನಿದೆ ಇವ್ರಿಗೆಲ್ಲ ಆರಾಧ್ಯ ದೈವ ಮಾದೇಶ್ವರ, ಇಲ್ಲಿ ಕಟಕೆರೆ ಮಾದೇಶ್ವರ. ಎವ್ರಿ ಡೇ ಅವ್ರು ಹೋಗೋದು, ಪೂಜೆ ಮಾಡೋದು. ಮಕ್ಳುಗಳು ಈಗ ಹೇಳ್ದಂಗೆ ಈಗ ನೋಡಿ ನೀವೇ ಕಾಡು ಪ್ರಾಣಿಗಳ ಕಟ ನಾವೇನು ಬಿಡಿಸಿ ಹೇಳಬೇಕಾಗಿಲ್ಲ. ಈಗ ಈ ಭಾಗದಲ್ಲಿ ಎಲ್ಲರಿಗೂ ಗೊತ್ತಾಗ್ತಿದೆ, ಮೊನ್ನೆ ತಾನೇ ಚಿರತೆ ಇದಾಗಿದೆ. ಹಾಗಾಗಿ ಎಲ್ಲ ರೀತಿ ಸಮಸ್ಯೆಗಳಿರೋದ್ರಿಂದ ದಯವಿಟ್ಟು ಏನು ಅಪ್ರೂವಲ್ ಆಗಿದೆ ಆ ಅಪ್ರೂವಲ್ನ ನಮಗೆ ಮಾಡಿಕೊಡಿ, ಅಷ್ಟೇ ನಾವು ಕೇಳ್ಕೊಳ್ಳೋದು. ಓಕೆ ಸರ್.